ಬಟ್ ನಾವು ಸ್ಟೈಲರಾರು ಮಾಡಲಿ ನಮ್ಗೇನು ನಾನು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಡ ಅಂತ ನಾವು ಇಟ್ಕೊಂಡ್ರಲ್ವ. ನಾನು ಆಲೇ 8 ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಇನ್ನೂ ಯಾಕೆ ಘೋಷಣೆ ಮಾಡೋಕ್ಕಾಗಿಲ್ವಂತೆ, ನೆನ್ನೆ ಯಾಕೆ ಘೋಷಣೆ ಮಾಡಲಿವಂತೆ, ಮಾಡಬೇಡ ಅಂತ ಯಾರು ಹೇಳಿದ್ರು? ಈ ಚುನಾವಣೆನೇ ಷಡ್ಯಂತ್ರ ರೀ, ಚುನಾವಣೆನೇ ಸ್ಟ್ರಾಟಜಿ. ತಮ್ಮಚಾರ ಚುನಾವಣೆ ಜನರ ಹತ್ರ ಹೇಳ್ಬೇಕು, ಜನ ನೆಂಬೇಕು ನಮ್ಮನ್ನು ನೆಂಬಿದ್ರು, ನಮ್ಮ ಗ್ಯಾರಂಟಿ ನೆಂಬಿದ್ರು, ಓಟ್ ಹಾಕಿದ್ರು, ನಮ್ಮ ಕಾರ್ಯಕ್ರಮ ನೆಂಬಿದ್ರು. ಅವ್ರನ್ನ ಯಾಕೆ ನೆಂಬಲಿಲ್ಲ? ಅವ್ರ ಹಿಂದೆ ಆಡಳಿತ ಮಾಡೋನಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ, ಅದಕ್ಕೆ ನಂಬಿಕೆ. ಹೌದು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡು ನಿಂತಿದ್ರು. ಅವ್ರ ಅಪ್ಪ ಬೇಡ ಅಂದಾಗ, ಅವ್ರ ಭಾವ ಬೇಡ ಅಂದಾಗ ನಾವು 39 ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ. ಅವತ್ತು 120 ಇರಲಿಲ್ಲ, ನಾವಿದ್ದದ್ದು 39 ಜನ ಶಾಸಕರು, ಗೊತ್ತಾಯ್ತಾ? ಆ 39 ಜನ ಶಾಸಕರದ್ದು ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ, ದೇವೇಗೌಡರು ಮನೆಯವರು ಒಪ್ಪಿರಲಿಲ್ಲ. ನಾನು 99ರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಲಿಸಿದ್ದು. ಸೊ ಈಗ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ, ನನ್ನ ಮಂತ್ರಿ ಮಾಡಿದ್ರೆ ಸೋತಿದ್ರು ಮಂತ್ರಿ ಮಾಡ್ತಿದ್ರಾ? ಗೊತ್ತೈತೇನು? ಮಾಡ್ತಿದ್ರೇನ್ರಿ? ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದ್ರು ಅಲ್ವಾ? ಮತ್ತು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಮುಖ್ಯಮಂತ್ರಿ ಸಮರ್ಥನಿರೋದಕ್ಕೆ ಅಲ್ವಾ ಮಾಡಿರೋದು? ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕೋತಾರೆ, ಯಾರು ಗೆದ್ದಿರ್ತಾರೆ, ಯಾರನ್ನಾರು ಒಬ್ಬರು ಮಂತ್ರಿ ಮಾಡಬೇಕಲ್ಲ, ಯಾರನ್ನಾರು ಒಬ್ಬರು ಮುಖ್ಯಮಂತ್ರಿ ಮಾಡಬೇಕಲ್ಲ. ಇರೋರಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಮಾಡಿ.